ಇವತ್ತು ಬೆಳಗ್ಗೆ 6:30ಗೆ ಈ ಓಟವನ್ನ ಕರೆ ಕೊಟ್ಟದ್ದು ಯುವ ಮೋರ್ಚಾ ವತಿಯಿಂದ ಕರೆ ಕೊಟ್ಟಿದ್ದು. 6:30 ಅಂದ್ರೆ 6:30 ಅಷ್ಟೊತ್ತಿಗೆ ಸಾವಿರಾರು ಸಂಖ್ಯೆಯಲ್ಲಿ ನಮ್ಮೆಲ್ಲ ಯುವಕರು ಬಂದು ಏನು ಈ ದೇಶದ ಪ್ರಧಾನಮಂತ್ರಿಗಳಾಗಿರ್ತಕ್ಕಂಥ ಸನ್ಮಾನ್ಯ ನರೇಂದ್ರ ಮೋದಿ ಅವರ 75ನೇ ಹುಟ್ಟುಹಬ್ಬದ ಆಚರಣೆ ನಿಮಿತ್ತ ಸೇವಾ ಪಾಕ್ಷಿಕ ಅಂದ್ರೆ 17ನೇ ತಾರೀಕಿನಿಂದ ಸೆಪ್ಟೆಂಬರ್ 17ರಿಂದ ಅಕ್ಟೋಬರ್ 2ರವರೆಗೆ ವಿವಿಧ ಕಾರ್ಯಕ್ರಮಗಳನ್ನ ಭಾರತೀಯ ಜನತಾ ಪಾರ್ಟಿ ಇವತ್ತು ಆಯೋಜನೆ ಮಾಡಿದೆ. ಅದರ ಅಂಗವಾಗಿ ನಮೋ ಓಟ ಇವತ್ತು ದೇಶದ 75 ಭಾಗಗಳಲ್ಲಿ ಇವತ್ತು ನಡೀತಕ್ಕಂಥ ಸಂದರ್ಭದಲ್ಲಿ ಹೆಮ್ಮೆ ಅಂದ್ರೆ ನಮ್ಮ ಹುಬ್ಬಳ್ಳಿ ಧಾರವಾಡದಲ್ಲಿ ಕೂಡ ನಮ್ಮ ಕ್ಷೇತ್ರದಲ್ಲಿ ಇವತ್ತು ನಡೆದಿರ್ತಕ್ಕಂಥದ್ದು ನಮ್ಮೆಲ್ಲರ ಹೆಮ್ಮೆಯ ಸಂಗತಿ ಅನ್ನುವಂಥದ್ದನ್ನು ಕೂಡ ಅಷ್ಟೇ ಸಂತೋಷದಿಂದ ಹೇಳಕ್ ಇಚ್ಛೆ ಪಡ್ತೀನಿ. ಇವತ್ತು ನರೇಂದ್ರ ಮೋದಿ ಅವರ ಕಲ್ಪನೆ 2047 ಜಗತ್ತಿಗೆ ಭಾರತ ಜಗನ್ಮಾತೆಯಾಗಿ ಮಾಡುವಂತ ನಿಟ್ಟಿನಲ್ಲಿ ಇವತ್ತು ಬಹಳ ದೊಡ್ಡದಾಗಿರ್ತಕ್ಕಂಥ ದಾಪುಗಾಲನ್ನು ಹಾಕಿದ್ದಾರೆ. ಅದರಲ್ಲಿ ವಿಶೇಷವಾಗಿ ಇವತ್ತು ಯುವಕರಿಗೆ ಕರೆ ಕೊಟ್ಟಿದ್ದಾರೆ. ನಶೆ ಮುಕ್ತವಾಗಿರ್ತಕ್ಕಂಥ ಭಾರತ ಆಗ್ಬೇಕು ಅನ್ನೋದನ್ನ ನಾನೆಲ್ಲ ನನ್ನ ಯುವ ಮಿತ್ರರಲ್ಲಿ ಕೇಳ್ತೇನೆ. ಇವತ್ತು ನಶೆ ಅಂತಕ್ಕಂಥದ್ದು ಒಂದು ದೊಡ್ಡ ಪೀಳಿಗೆಯಾಗಿ ಹೊರ ಹೋಗ್ತಕ್ಕಂಥ ಸಂದರ್ಭದಲ್ಲಿ ಅವ್ನು ಎಲ್ಲರೂ ಕೂಡ ನಾವು ವಿರೋಧಿಸ್ತಕ್ಕಂಥದ್ದಾಗಬೇಕು. ಅದಕ್ಕೆ ನಾವು ಯಾರು ಕೂಡ ಅದನ್ನ ವಿರೋಧ ಮಾಡಬೇಕು ಮತ್ತು ಎಲ್ಲರೂ ಕೂಡ ನಶೆಯಿಂದ ಹೊರಗೆ ಬರುವಂತದ್ದಾಗಬೇಕು. ಯಾಕಂದ್ರೆ ಅನೇಕ ಸಂದರ್ಭದಲ್ಲಿ ನಾವು ನೋಡಿದ್ದೇವೆ. ಇದೇ ನಮ್ಮ ಹುಬ್ಬಳ್ಳಿ ಧಾರವಾಡದಲ್ಲಿ ಇವತ್ತು ಯಾವ ಪ್ರಮಾಣದಲ್ಲಿ ಇವತ್ತು ಗಾಂಜಾ ಅಫೀಮ್ ಇಂಥದ್ದು ಆಗ್ತಾ ಇದಾವ. ಒಂದ್ ಕಡೆ ಪೊಲೀಸ್ ಇಲಾಖೆಯವ್ರನ್ನ ಹಿಡಿದು ಬಂಧಿಸುವಂತಾದ್ರೂ ಇನ್ನೊಂದು ತಹಬದಿಗೆ ಬರ್ತಾ ಇಲ್ಲ. ಅದಕ್ಕೆ ಕೇವಲ ಪೊಲೀಸ್ ಇಲಾಖೆ ಒಂದೇ ಇದ್ರಲ್ಲ, ನಾವೆಲ್ಲರೂ ಕೂಡ ಇನ್ಫಾರ್ಮಲ್ ಇರತಕ್ಕಂಥ ಪೊಲೀಸರಾಗಿ ಅದಕ್ಕೆ ಸಹಕಾರ ಕೊಡ್ತಕ್ಕಂಥ ಕೆಲಸವನ್ನು ತಾವೆಲ್ಲರೂ ಮಾಡ್ಬೇಕು ಅಂತ ವಿನಂತಿ ಮಾಡಿ ನನ್ನ 4 ಮಾತನ್ನು ಮುಗಿಸ್ತೀನಿ. ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ. ಧನ್ಯವಾದಗಳು ಶಾಸಕ ಶ್ರೀ ಮಹೇಶ್ ತೆಂಗಿನವರಿಗೆ.